ಹೈದರಾಬಾದ್ ವಿರುದ್ಧದ ಪಂದ್ಯಕ್ಕೆ ರೆಡಿಯಾಗ್ತಾ ಇರುವಂತ ಬೆಂಗಳೂರು ಟೀಮ್ನಿಂದ ಬಿಗ್ ಅಪ್ಡೇಟ್ ಒಂದು ಹೊರಬಿದ್ದಿದೆ. ತಂಡಕ್ಕೆ ಮತ್ತೊಬ್ಬ ಸ್ಟಾರ್ ಆಟಗಾರನ ಎಂಟ್ರಿ ಆಗಿದೆ, ಅದು ಕೂಡ ರಿಪ್ಲೇಸ್ಮೆಂಟ್. ಅಷ್ಟಕ್ಕೂ ತಂಡದಿಂದ ಎಕ್ಸಿಟ್ ಆಗ್ತಾ ಇರೋದು ಯಾರು, ಎಂಟ್ರಿ ಕೊಟ್ಟಿದ್ಯಾರು, ಹೇಗಿದೆ ಅವರ ರೆಕಾರ್ಡ್ಸ್, RCB ಫ್ರಾಂಚೈಸಿಯ ಲೆಕ್ಕಾಚಾರ ಏನು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿರುವಂತ RCB ಕ್ಯಾಂಪ್ಗೆ ಮತ್ತೊಬ್ಬ ಬೇಟೆಗಾರನ ಎಂಟ್ರಿ ಆಗಿದೆ. ಲೀಗ್ ಹಂತದ ಪಂದ್ಯಗಳು ಕಂಪ್ಲೀಟ್ ಆಗೋ ಮುನ್ನವೇ ಜೇಕಬ್ ಬೆಥೆಲ್ ನ್ಯಾಷನಲ್ ಡ್ಯೂಟಿಗಾಗಿ ವಾಪಸ್ ಹೋಗ್ತಿದ್ದಾರೆ. ಹೀಗಾಗಿ ಬೆಥೆಲ್ ಬದಲಿಗೆ ನ್ಯೂಜಿಲೆಂಡ್ನ T20 ಸ್ಪೆಷಲಿಸ್ಟ್ ಅಂತಾನೆ ಕರೆಸಿಕೊಳ್ಳುವಂತ ಟಿಮ್ ಸೀಫರ್ಟ್ ಅವರನ್ನ ಖರೀದಿ ಮಾಡಿದೆ. ಇದನ್ನ RCB ಫ್ರಾಂಚೈಸಿ ತನ್ನ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅನೌನ್ಸ್ ಮಾಡಿದೆ. ಬೆಥೆಲ್ ಜಾಗಕ್ಕೆ ಟಿಮ್ ಸೀಫರ್ಟ್ ಎಂಟ್ರಿ. 2025ರ ಸೀಸನ್ಗೂ ಮುನ್ನ ಬೆಂಗಳೂರು ಫ್ರಾಂಚೈಸಿ ಇಂಗ್ಲೆಂಡ್ ಆಟಗಾರ ಜೇಕಬ್ ಬೆಥೆಲ್ ಅವರನ್ನ ಖರೀದಿ ಮಾಡಿತ್ತು. ಈ ಸೀಸನ್ ಅಲ್ಲಿ RCB ಪರ 2 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದಂತ ಬೆಥೆಲ್ CSK ವಿರುದ್ಧದ ಪಂದ್ಯದಲ್ಲಿ ಅರ್ಧ ಶತಕ ಸಿಡಿಸಿದ್ರು. 33 ಎಸೆತಗಳಲ್ಲಿ 55 ರನ್ ಬಾರಿಸಿದ್ರು. ಆದರೆ ಮೇ 23ರಂದು ಲಕ್ನೋದಲ್ಲಿ ಹೈದರಾಬಾದ್ ವಿರುದ್ಧ RCB ಪಂದ್ಯ ನಡೆಯಲಿದ್ದು, ಆ ಪಂದ್ಯದ ಬಳಿಕ ಅಂದ್ರೆ ಮೇ 24ರಂದು ಬೆಥೆಲ್ ರಾಷ್ಟ್ರೀಯ ಕರ್ತವ್ಯಕ್ಕಾಗಿ ಇಂಗ್ಲೆಂಡ್ಗೆ ವಾಪಸ್ ಆಗಲಿದ್ದಾರೆ. ವೆಸ್ಟ್ ಇಂಡೀಸ್ ವಿರುದ್ಧದ ಸರಣಿಗಾಗಿ ಆಯ್ಕೆ ಮಾಡಲಾದಂತ ಇಂಗ್ಲೆಂಡ್ ತಂಡದಲ್ಲಿ ಬೆಥೆಲ್ ಸ್ಥಾನ ಪಡ್ಕೊಂಡಿದ್ದಾರೆ. ಹೀಗಾಗಿ ಮೇ 26ರ ಒಳಗೆ ಇಂಗ್ಲೆಂಡ್ಗೆ ಮರಳಬೇಕಾಗಿದೆ. ಹೀಗಾಗಿ ಬೆಥೆಲ್ ಸ್ಥಾನಕ್ಕೆ T20ಯ ಸ್ಪೆಷಲಿಸ್ಟ್ ಅಂತಾನೆ ಕರೆಸಿಕೊಳ್ತಿರುವಂತ ಟಿಮ್ ಸೀಫರ್ಟ್ ಅವರನ್ನ 2 ಕೋಟಿ ರೂಪಾಯಿಗೆ RCB ಫ್ರಾಂಚೈಸಿ ಖರೀದಿ ಮಾಡಿದೆ. IPLನಲ್ಲಿ KKR ಮತ್ತು DC ಪರ ಆಡಿದ್ದಾರೆ ಸೀಫರ್ಟ್. ಅಷ್ಟಕ್ಕೂ ಇಲ್ಲಿ ಬೆಥೆಲ್ ಬದಲಿಗೆ RCB ಸೇರಿರುವಂತ ಟಿಮ್ ಸೀಫರ್ಟ್ ಅವರು IPLನಲ್ಲಿ ಹೊಸದೇನು ಅಲ್ಲ ಅವರಿಗಿದು. ಈಗಾಗಲೇ 2021ರಲ್ಲಿ KKR ಮತ್ತು 2022ರಲ್ಲಿ DC ತಂಡವನ್ನ ಪ್ರತಿನಿಧಿಸಿದ್ದಾರೆ. ಆದರೆ 3 ಪಂದ್ಯಗಳಲ್ಲಿ ಮಾತ್ರ ಕಣಕ್ಕಿಳಿದಿದ್ದು 26 ರನ್ ಅಷ್ಟೇ ಗಳಿಸಿದ್ದಾರೆ. ಹೀಗಾಗಿ ಈ ಬಾರಿ ಅವರನ್ನು ಯಾವುದೇ ಫ್ರಾಂಚೈಸಿ ಖರೀದಿ ಮಾಡಿರಲಿಲ್ಲ. ಇದೀಗ ಬದಲಿ ಆಟಗಾರನಾಗಿ ಸ್ಥಾನ ಪಡೆಯುವಲ್ಲಿ ಈ ಕಿವೀಸ್ನ ದಾಂಡಿಗ ಯಶಸ್ವಿಯಾಗಿದ್ದಾರೆ. ನ್ಯೂಜಿಲೆಂಡ್ ಪರ 66 T20 ಪಂದ್ಯಗಳನ್ನು ಆಡಿರುವಂತ ಇವರು 1540 ರನ್ಗಳನ್ನು ಕಲೆ ಹಾಕಿದ್ದಾರೆ. ಹಾಗೆ 10 ಅರ್ಧ ಶತಕಗಳು ಕೂಡ ಸೇರಿವೆ. ಅಷ್ಟೇ ಅಲ್ಲದೆ T20I ಕ್ರಿಕೆಟ್ನಲ್ಲಿ 80 ಸಿಕ್ಸ್, 131 ಫೋರ್ಗಳನ್ನು ಬಾರಿಸಿದ್ದಾರೆ. ಮಿಡಲ್ ಆರ್ಡರ್ನಲ್ಲಿ ವೇಗವಾಗಿ ರನ್ ಕಲೆ ಹಾಕೋದ್ರ ಜೊತೆಗೆ ಕೀಪಿಂಗ್ ಕೂಡ ಮಾಡೋದ್ರಿಂದ ಟೀಮ್ ಬ್ಯಾಲೆನ್ಸ್ ಆಗಲಿದೆ. ಪಾಕಿಸ್ತಾನ ಸೂಪರ್ ಲೀಗ್ನಲ್ಲಿ ಆಡ್ತಿದ್ದಾರೆ ಸೀಫರ್ಟ್. ಅಷ್ಟಕ್ಕೂ ಈ ಟೀಮ್ ಸೀಫರ್ಟ್ ಪ್ರಸ್ತುತ ಪಾಕಿಸ್ತಾನ ಸೂಪರ್ ಲೀಗ್ನಲ್ಲಿ ಕರಾಚಿ ಕಿಂಗ್ಸ್ ಪರ ಆಡ್ತಿದ್ದಾರೆ. ಆರಂಭಿಕ ಆಟಗಾರನಾಗಿ 9 ಇನ್ನಿಂಗ್ಸ್ಗಳಲ್ಲಿ ಕಣಕ್ಕಿಳಿದು 226 ರನ್ಗಳನ್ನು ಕಲೆ ಹಾಕಿದ್ದಾರೆ. ಈ ಸೀಸನ್ PSLನಲ್ಲಿ ಅವರ ಅತ್ಯುತ್ತಮ ಸ್ಕೋರ್ ಅಂದ್ರೆ 47 ರನ್ಸ್. ಹಾಗೆ 145.80 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಕರಾಚಿ ಕಿಂಗ್ಸ್ ಗುರುವಾರ ಲಾಹೋರ್ ಖಲಂದರ್ಸ್ ವಿರುದ್ಧ PSL ಎಲಿಮಿನೇಟರ್ ಪಂದ್ಯವನ್ನು ಆಡಲಿದೆ. ಕರಾಚಿ ಕಿಂಗ್ಸ್ ತಂಡ PSL ಫೈನಲ್ಗೆ ತಲುಪಿದ್ರೆ ಮೇ 25ರಂದು ಲಾಹೋರ್ನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ಈ ಪಂದ್ಯದ ಬಳಿಕ ಸೀಫರ್ಟ್ ಮೇ 26ರಂದು RCB ಕ್ಯಾಂಪ್ ಕೂಡಿಕೊಳ್ಳಲಿದ್ದಾರೆ. ಬೆಂಗಳೂರು ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ನಡುವಿನ ಪಂದ್ಯಕ್ಕೂ ಮುನ್ನವೇ RCB ತಂಡದಲ್ಲಿ ಇರಲಿದ್ದಾರೆ. ಇನ್ನು ಪ್ಲೇ ಆಫ್ ಪಂದ್ಯಗಳಿಗೂ ಮುನ್ನ RCBಗೆ ಇದು 2ನೇ ರಿಪ್ಲೇಸ್ಮೆಂಟ್. ಇದಕ್ಕೂ ಮುನ್ನ ಲುಂಗಿ ಎನ್ಗಿಡಿ ಬದಲಿಗೆ ಜಿಂಬಾಬ್ವೆ ವೇಗಿ ಬ್ಲೆಸಿಂಗ್ ಮುಜರಾಬಾನಿಯನ್ನು ಆಯ್ಕೆ ಮಾಡಿಕೊಂಡಿದೆ. ಮುಂಬರುವ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದ ಸಿದ್ಧತೆಗಾಗಿ ಎನ್ಗಿಡಿ ಈ ವಾರ ಸೌತ್ ಆಫ್ರಿಕಾಗೆ ವಾಪಸ್ ಹೋಗ್ತಾರೆ. ಹೀಗಾಗಿ ಎನ್ಗಿಡಿ ಬದಲಿಗೆ RCB ಮುಜರಾಬಾನಿಯನ್ನು ಆಯ್ಕೆ ಮಾಡಿಕೊಂಡಿತ್ತು. ಪ್ರಸ್ತುತ RCB ತಂಡ ಲೀಗ್ ಹಂತದಲ್ಲಿ ಆಡಿರುವಂತಹ 12 ಪಂದ್ಯಗಳ ಪೈಕಿ 8ರಲ್ಲಿ ಗೆದ್ದು ಈಗಾಗಲೇ ಪಾಯಿಂಟ್ಸ್ ಟೇಬಲ್ನಲ್ಲಿ 2ನೇ ಸ್ಥಾನದಲ್ಲಿದೆ. 1 ಪಂದ್ಯ ಮಳೆಯಿಂದಾಗಿ ರದ್ದಾಗಿತ್ತು. ಇನ್ನು ಮುಂದಿನ ಪಂದ್ಯ ಶುಕ್ರವಾರ ಅಂದ್ರೆ ನಾಳೆ ಲಕ್ನೋದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಆಡಲಿದ್ದು, ಆನಂತರ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಆಡುವ ಮೂಲಕ ಲೀಗ್ ಹಂತದ ಪಂದ್ಯಗಳು ಕೂಡ ಕಂಪ್ಲೀಟ್ ಆಗಲಿವೆ. ಒಟ್ನಲ್ಲಿ ಒಳ್ಳೆ ಟೈಮಲ್ಲೇ ಫಾರ್ಮ್ನಲ್ಲಿರುವಂತಹ ಪ್ಲೇಯರ್ಸ್ ನ್ಯಾಷನಲ್ ಡ್ಯೂಟಿಗಾಗಿ RCB ಕ್ಯಾಂಪ್ ಅನ್ನು ತೊರೆದು ವಾಪಸ್ ಆಗ್ತಿದ್ದಾರೆ. ಇದೀಗ ಅವರ ಪ್ಲೇಸ್ಗೆ ರಿಪ್ಲೇಸ್ ಆಗ್ತಿರುವಂತವರು ಹೇಗೆ ಪ್ರದರ್ಶನ ಕೊಡ್ತಾರೆ ಅನ್ನೋದೇ ಈಗಿರೋ ಪ್ರಶ್ನೆ. ನಮಸ್ಕಾರ.